ಅನುದಾನಿತ ಶಾಲೆಗಳಿಗೆ ಹಾಗಾದ್ರೆ ಕಂಟಕ ಎದುರಾಗಿದೆಯಾ? ಏನಾಗಿದೆ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ? ಏನ್ ಪರಿಸ್ಥಿತಿ ಬಂದಿದೆ? ಸರ್ಕಾರಿ ಅನುದಾನಿತ ಶಾಲೆಗಳು ಒಂದೇ ವರ್ಷದ ಅವಧಿಯಲ್ಲಿ ಹಾಗಾದ್ರೆ ಎಷ್ಟು ಶಾಲೆ ಬಂದಾಗಿದೆ? ನಿಮ್ಮ ಮಕ್ಕಳು ಓದ್ತಾ ಇರುವಂತಹ ಶಾಲೆ, ಆ ಸರ್ಕಾರಿ ಶಾಲೆ ಚಾಲ್ತಿಯಲ್ಲಿದೆಯಾ? ಶೈಕ್ಷಣಿಕ ವರ್ಷ ಇನ್ನೂ ಮುಗಿದಿಲ್ಲ. ಶೈಕ್ಷಣಿಕ ವರ್ಷ ಮುಗಿಯೋ ಮೊದಲೇ ಒಂದಷ್ಟು ಅವಾಂತರಗಳೇ ಆಗಿದೆ. ವಿದ್ಯಾರ್ಥಿಗಳ ಓದಿನ ಜೊತೆ ಹಾಗಾದ್ರೆ ಸರ್ಕಾರ ಆಟ ಆಡ್ತಾ ಇದೆಯಾ? ಸರ್ಕಾರಿ ಅನುದಾನಿತ ಶಾಲೆ ಮಕ್ಕಳ ಕಷ್ಟವನ್ನ ಯಾರು ಕೇಳ್ತಾರೆ? ಹಾಗಾದ್ರೆ ವಿದ್ಯಾರ್ಥಿಗಳ ಓದಿನ ಜೊತೆ, ಅವರ ಭವಿಷ್ಯದ ಜೊತೆ ಸರ್ಕಾರ ಯಾಕೆ ಆಟ ಆಡ್ತಾ ಇದೆ? ಇನ್ನು ಶೈಕ್ಷಣಿಕ ವರ್ಷ ಮುಗಿಲಿಲ್ಲ, ಆಗ್ಲೇ ಒಂದಷ್ಟು ಅವಾಂತರವನ್ನ ಸರ್ಕಾರ ಮಾಡಿದ್ಯಾ? ಸದ್ದಿಲ್ಲದೆ ಕ್ಲೋಸ್ ಆಗ್ತಾ ಇದೆ ಸರ್ಕಾರಿ ಅನುದಾನಿತ ಶಾಲೆಗಳು. ಒಂದು ವರ್ಷದ ಅವಧಿಯಲ್ಲಿ 6,000 ಸರ್ಕಾರಿ ಅನುದಾನಿತ ಶಾಲೆ ಬಂದಾಗಿದೆ. ಶೈಕ್ಷಣಿಕ ವರ್ಷದ ಮಧ್ಯಭಾಗದಲ್ಲೇ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ. ವಿದ್ಯಾರ್ಥಿಗಳು, ಶಿಕ್ಷಕರು, ಶಾಲಾ ಸಿಬ್ಬಂದಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಏನು ಮಾಡ್ಬೇಕು ಹಾಗಾದ್ರೆ ವಿದ್ಯಾರ್ಥಿಗಳು? ತಾವು ಓದ್ತಾ ಇರುವಂತಹ ಶಾಲೆ ಇನ್ನು ಶೈಕ್ಷಣಿಕ ವರ್ಷ ಮುಗಿದಿಲ್ಲ. ಒಂದ್ ವೇಳೆ ಶೈಕ್ಷಣಿಕ ವರ್ಷ ಮುಗಿದಿದ್ದಾದ್ರೆ ಅಟ್ಲೀಸ್ಟ್ ಬೇರೆ ಶಾಲೆಗಳನ್ನಾದ್ರೂ ನೋಡ್ಕೊಂಡು ಹೋಗ್ಬೋದು. ಆದ್ರೆ ಅರ್ಧದಲ್ಲೇ ಕ್ಲೋಸ್ ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಭವಿಷ್ಯವನ್ನ ಅತಂತ್ರವಾಗಿಸಿದೆ. ಅನುದಾನಿತ ಶಾಲೆಗಳಿಗೆ ವಿದ್ಯಾರ್ಥಿಗಳ ಮಿತಿಗೊಳಿಸಿದೆ ಸರ್ಕಾರ. ಶಾಲೆಗಳನ್ನ ಬಂದ್ ಮಾಡದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಪತ್ರ ಕೂಡ ಬರೆಯಲಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹಾಗಾದ್ರೆ ಸರ್ಕಾರ ಇಂಥದ್ದೊಂದು ಹೆಜ್ಜೆಯನ್ನ ಯಾಕಿಡ್ತಾ ಇದೆ? ಖಾಸಗಿ ಶಾಲೆಗಳ ಅನುಕೂಲಕ್ಕೆ ಅನುದಾನಿತ ಶಾಲೆಗೆ ಬೀಗ ಹಾಕ್ತಾ ಇದೆಯಾ? ಸರ್ಕಾರದ ವಿರುದ್ಧ ಲೋಕೇಶ್ ತಾಳಿಕಟ್ಟೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರ ಯಾಕೆ ಈ ರೀತಿ ಹೆಜ್ಜೆಯನ್ನ ಇಡ್ತಾ ಇದೆ, ಯಾಕೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಂತ. ಖಾಸಗಿ ಶಾಲೆಗಳ ಅನುಕೂಲಕ್ಕಾಗಿ ಅನುದಾನಿತ ಶಾಲೆಗೆ ಸರ್ಕಾರ ಬೀಗ ಹಾಕ್ತಾ ಇದೆಯಾ? ಖಾಸಗಿ ಶಾಲೆಗಳಿಗೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಲೋಕೇಶ್ ತಾಳಿಕಟ್ಟೆ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ 10 ಮಕ್ಕಳಿಗೆ 3 ಶಿಕ್ಷಕರಿದ್ರೂ ನಡೆಸ್ತೀರಾ? ಸರ್ಕಾರಿ ಅನುದಾನಿತ ಶಾಲೆಗಳ ಮೇಲೆ ಯಾಕೆ ಮಲತಾಯಿ ಧೋರಣೆ? ಈ ಕೂಡಲೇ ಸರ್ಕಾರ ಆದೇಶವನ್ನ ಹಿಂಪಡಿಬೇಕು ಅಂತ ಮನವಿ ಮಾಡಿದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸಿದ ವೃತ್ತಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಬಂದಾಗುವಂತಹ ಶಾಲೆಗಳ ಶಿಕ್ಷಕರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳು, ಅವರ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಳೆದ 9 ವರ್ಷದಿಂದ ಸುಮಾರು 6,000ಕ್ಕಿಂತ ಹೆಚ್ಚು ಶಾಲೆಗಳು ಅನುದಾನಿತ ಶಾಲೆಗಳು ಮುಚ್ತಾ ಇದ್ದಾವೆ. ಅನುದಾನಿತ ಶಾಲೆಗಳು ಸ್ವತಂತ್ರ ಪೂರ್ವದಿಂದನೂ ಕೂಡ ಬಡ ಮಕ್ಕಳುಗಳಿಗೆ ಮತ್ತು ಈ ಕರ್ನಾಟಕದ ಜನಕ್ಕೆ ಕನ್ನಡ ಭಾಷೆಯನ್ನು ಕಲಿಸಿದಂಥ ಶಾಲೆಗಳು. ಯಾವುದಾದ್ರೂ ಒಂದು ಶಾಲೆ ಮುಚ್ಚಿಸ್ಬೇಕು ಅಂದರೆ ವರ್ಷದ ಕೊನೆ ತನಕ ಕಾಯ್ತಾರೆ, ಅಟ್ಲೀಸ್ಟ್ ಆ ವರ್ಷ ಮುಗಿಲಿ ಅಂತ. ಇದಾಗಲ್ಲ. ಸೊ ಜುಲೈನಿಂದ ಮುಚ್ಚಕ್ಕೆ ಶುರು ಮಾಡ್ತಾರೆ. ಈಗಲೂ ಕೂಡ ಮೊನ್ನೆ ನವಂಬರಲ್ಲಿ ಕೂಡ ಒಂದು ಆದೇಶವನ್ನು, ಸುಮಾರು ಆದೇಶಗಳನ್ನು ಕಮಿಷನರ್ ಆಫೀಸಿಂದ ನೀಡಿದ್ದಾರೆ, ಆ ಶಾಲೆಗಳನ್ನು ಮುಚ್ಚಿಸಿ ಅಂತ. ಆ ಶಾಲೆಯಲ್ಲಿ 60-70 ಮಕ್ಕಳು ಇರ್ತವೆ. ಸೊ 60-90 ಮಕ್ಕಳಿದ್ರೆ ಕ್ಲೋಸ್ ಆ ಶಾಲೆಗಳು ಮುಚ್ಚಿಸುವಂಥದ್ದು. ಅದೇ ಸರ್ಕಾರಿ ಶಾಲೆಯಲ್ಲಿ 5 ಮಕ್ಕಳಿದ್ರೂ ಕೂಡ ಓದಿಸ್ಬೇಕು ಅಂತ ಇರುತ್ತೆ. ಅಂದರೆ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಮತ್ತು ಅನುದಾನಿತ ಶಾಲಾ ಮಕ್ಕಳುಗಳಿಗೆ ಮಲತಾಯಿ ಧೋರಣೆ ತಾಳೋದಿದೆಯಲ್ಲ, ಡಿಸ್ಕ್ರಿಮಿನೇಟ್ ಮಾಡೋದಿದೆಯಲ್ಲ, ಭೇದ ಭಾವ ತೋರೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವ ಮತ್ತು ನಾಗರಿಕ ವ್ಯವಸ್ಥೆಗೆ ಅಪಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.